ನಮಸ್ತೆ. ಮೇ 27ನೇ ತಾರೀಕು 2026ನೇ ಇಸವಿ ಅಧಿಕ ಮಾಸದಲ್ಲಿ ಬರುವ ಪ್ರಶಸ್ತವಾದ ಏಕಾದಶಿ. ಒಂದೊಂದು ಸಮಸ್ಯೆಗಳಿಗೆ ಒಂದೊಂದು ವ್ರತಗಳು ಅಂತ ಹೇಳ್ತಾರೆ. ಎಲ್ಲ ಸಮಸ್ಯೆಗಳಿಗೆ ಒಂದೇ ಪರಿಹಾರ ಅಂತಿದ್ದರೆ ಅದು ಏಕಾದಶಿ ವ್ರತ. ಕೆಲವು ವ್ರತಗಳು ನಾವು ಭೂಮಿಯಲ್ಲಿ ಸುಖವಾಗಿರಲಿಕ್ಕೆ ಸಹಾಯ ಮಾಡ್ತದೆ. ಇನ್ನು ಕೆಲವು ವ್ರತಗಳು ನಾವು ಭೂಮಿಯಿಂದ ಹೋದ ಮೇಲೆ ಮುಂದಿನ ಬದುಕು ಸುಖವಾಗಿರಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಈ ಭೂಮಿಯಲ್ಲೂ ನಾವು ಆರೋಗ್ಯವಾಗಿ ಆನಂದವಾಗಿ ಬದುಕಲಿಕ್ಕೆ ಏನೇನು ಬೇಕು, ಹಾಗೆಯೇ ಈ ಭೂಮಿಯನ್ನು ಬಿಟ್ಟು ಹೋದ ಮೇಲೂ ಕೂಡ ಪರಯಾತ್ರೆಯಲ್ಲೂ ಕೂಡ ನಮ್ಮನ್ನು ಕಾಯುವ ಒಂದು ವ್ರತ ಇದೆ ಅಂತಾದರೆ ಅದು ಏಕಾದಶಿ ವ್ರತ. ಏಕಾದಶಿ ವ್ರತವನ್ನು ವ್ರತಗಳ ರಾಜ ಅಂತ ಕೂಡ ಕರೀತಾರೆ. ಏಕಾದಶಿ ವ್ರತದ ಬಗ್ಗೆ ನಾನು ತುಂಬ ಮಾತಾಡಿದ್ದೇನೆ. ಆ ಏಕಾದಶಿ ಪ್ಲೇಲಿಸ್ಟಲ್ಲಿ ಯೂಟ್ಯೂಬಲ್ಲಿ ನೋಡಿದರೆ ನಿಮಗೆ ಸಿಗತ್ತೆ. ಇಂತಹ ಏಕಾದಶಿ ವ್ರತ ಅದರಲ್ಲೂ ಈ ಅಧಿಕ ಮಾಸದಲ್ಲಿ ಬಂದಿದೆ. ಅಧಿಕ ಮಾಸದಲ್ಲಿ ಮಾಡುವ ಎಲ್ಲ ಏನು ಆಚರಣೆಗಳೇನಿದೆ, ದಾನ ಧರ್ಮಾದಿಗಳೇನಿದೆ, ಇವೆಲ್ಲ ಅಸಂಖ್ಯ ಪಟ್ಟು ಫಲವನ್ನು ಕೊಡ್ತದೆ. ಅಸಂಖ್ಯ ಜನ್ಮಗಳಲ್ಲಿ ನಾವು ಮಾಡಿದ ಕರ್ಮಗಳನ್ನು ದೂರ ಮಾಡಿ ಅಸಂಖ್ಯ ಪಟ್ಟು ಆರೋಗ್ಯ, ನೆಮ್ಮದಿ, ಐಶ್ವರ್ಯವನ್ನು ಪಡ್ಕೊಳ್ಳಿಕ್ಕೆ ಏನೇನು ಬೇಕು ಎಲ್ಲವನ್ನು ಸಾಧಿಸಲಿಕ್ಕೆ ನಮಗೆ ಅಧಿಕ ಮಾಸಕ್ಕಿಂತ ಇನ್ನೊಂದು ಪ್ರಶಸ್ತವಾದ ಸಮಯ ಸಿಗಲಿಕ್ಕಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಅಧಿಕ ಮಾಸದ ಏಕಾದಶಿಯನ್ನು ತಪ್ಪಿಸಿಕೊಳ್ಳಲೇಬಾರದು. ಏಕಾದಶಿಯನ್ನು ಯಾರು ಮಾಡಬೇಕು, ಯಾರು ಮಾಡಬಾರ್ದು ಅಂತ ನಿಯಮ ಇಲ್ಲ. ಎಲ್ಲರೂ ಮಾಡಬೇಕಾದದ್ದು. ನಿತ್ಯ ಕರ್ಮ ಅಂತ ಕರಿತೀವಿ. ಇನ್ನೊಂದು ನೈಮಿತ್ತಿಕ ಅಂತ. ಕೆಲವು ಕರ್ಮಗಳನ್ನು ಮಾಡಿದರೆ ನಮಗೆ ಒಳ್ಳೆಯದಾಗ್ತದೆ. ಗಣಪತಿ ಹೋಮ ಮಾಡ್ತೀರಿ, ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೀರಿ, ಮಾಡಿದರೆ ತುಂಬ ಒಳ್ಳೆಯದು. ಮಾಡದೆ ಹೋದರೆ ಪಾಪ ಬರುವುದಿಲ್ಲ. ಆದರೆ ಕೆಲವು ವಿಷಯಗಳು ಆ ಥರ ಅಲ್ಲ. ಏಕಾದಶಿ ವ್ರತ, ಶ್ರಾದ್ದ ಇವೆಲ್ಲ ಏನಿದೆಯಲ್ಲ, ಇದು ನಿತ್ಯ ಕರ್ಮ. ಇದನ್ನು ಮಾಡಿದರೆ ತುಂಬ ಒಳ್ಳೆಯದು. ಒಂದು ವೇಳೆ ನಾವು ಮಾಡದೆ ಹೋದರೆ ನಾವು ಈ ಜನ್ಮದಲ್ಲಿ ಮಾಡಿರುವ, ಹಿಂದಿನ ಜನ್ಮದಲ್ಲಿ ಮಾಡಿರುವ ಆ ಪುಣ್ಯದ ಫಲ ಏನಿದೆ ಅದು ಕಡಿಮೆ ಆಗ್ತದೆ ಅಂತ. ಈಗ ನಿಮಗೆ 1 ಕೋಟಿ ಸಿಗಬೇಕು ಅಂತ ನಿಮ್ಮ ಸಂಚಿತ ಕರ್ಮ ಇತ್ತು ಅಂತಾದರೆ ಅದು 1 ಲಕ್ಷ ಬಂದು ಸಿಗ್ತದಂತೆ. ಆದ್ದರಿಂದ ಪ್ರತಿಯೊಬ್ಬರೂ ಏಕಾದಶಿಯನ್ನು ಮರೆಯದೇ ಮಾಡಬೇಕು ಅಂತ. ಅದನ್ನು ಬಿಟ್ಟು ಏಕಾದಶಿಯನ್ನು ಯಾರು ಮಾಡ್ತಾರೆ ಅವರಿಗೆ ಕ್ಯಾನ್ಸರ್ ಅಂತಹ ರೋಗಗಳು ಬರೋದಿಲ್ಲ ಅಂತ ಕೂಡ ಆರೋಗ್ಯ ಶಾಸ್ತ್ರ ನಮಗೆ ತಿಳಿಸ್ತದೆ. ಈ ನಿಟ್ಟಿನಲ್ಲಿ ಒಂದು ಚಿಕ್ಕ ಮಗುವಿಂದ ಹಿಡ್ಕೊಂಡು ವಯಸ್ಸಾದವರವರೆಗೆ ನಿಮ್ಮ ಆರೋಗ್ಯ ಪರಿಸ್ಥಿತಿ ಎಂಥದ್ದೇ ಇದ್ದರೂ ಕೂಡ ನಿಮಗೆ ಅನುಕೂಲ ಆಗೋ ರೀತಿ ಪ್ರತಿಯೊಬ್ಬರೂ ಏಕಾದಶಿ ಉಪವಾಸವನ್ನು ಮಾಡಲೇಬೇಕು. ಏಕಾದಶಿಯ ದಿನ ಬೆಳಗ್ಗೆ ಬೇಗ ಎದ್ದು ಸಂಕಲ್ಪವನ್ನು ಮಾಡಿ ಸಂಪೂರ್ಣ ದಿನ ಉಪವಾಸವನ್ನು ಇದ್ದು ಹರಿನಾಮ ಸ್ಮರಣೆ ಮಾಡಬೇಕು. ರಾತ್ರಿ ಜಾಗರಣೆ ಇರಬೇಕು. ಜಾಗರಣೆಯಲ್ಲೂ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಯಾರು ಬೆಳಗಿನ ಜಾವ ಸೂರ್ಯೋದಯ ಆದ ಮೇಲೆ ದ್ವಾದಶಿ ಬೆಳಗ್ಗೆ ಈ ವ್ರತವನ್ನು ಸಮರ್ಪಣೆ ಮಾಡಿ ಕೃಷ್ಣನಿಗೆ ಸ್ನಾನ ಮಾಡಿ ನಿಮ್ಮ ಜಪದ ಪಾದಗಳನ್ನು ಮಾಡಿ ಇದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಆಹಾರವನ್ನು ನೈವೇದ್ಯ ಮಾಡಿ ಯಾರು ಸ್ವೀಕಾರ ಮಾಡ್ತಾರೆ ಅವರ ಬದುಕು ಸಾರ್ಥಕ. ಮತ್ತು ಯಾವ ಮಂತ್ರ ಹೇಳಬೇಕು ಅಂತ, ಹರಿನಾಮ ಸ್ಮರಣೆ ತುಂಬ ವಿಶೇಷ. ಅಧಿಕ ಮಾಸದಲ್ಲಿ ಯಾವ ಹರಿನಾಮ ಸ್ಮರಣೆಯನ್ನು ಮಾಡಬೇಕು ಅಂತ ತುಂಬ ಜನ ಪ್ರಶ್ನೆ ಕೇಳಿದ್ದರಿಂದ ಈಗಾಗಲೇ ಅಧಿಕ ಮಾಸದಲ್ಲಿ ಹೇಳಬೇಕಾದ ಒಂದು ಶ್ಲೋಕವನ್ನು ನಾನು ರೆಕಾರ್ಡ್ ಮಾಡಿ ನಿಮಗೆ ಹಂಚಿಕೊಂಡಿದ್ದೆ. ಅದನ್ನು ಅನುಷ್ಠಾನ ಮಾಡುವ ಕ್ರಮವನ್ನು ಕೂಡ ಕೊಟ್ಟಿದ್ದೆ. ಅದನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೋಡಿ. ಅಧಿಕ ಮಾಸದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ಅಲ್ಲಿ ಹೋಗಿ ನೋಡಿ. ಪ್ರತಿಯೊಬ್ಬರೂ ಈ ಏಕಾದಶಿ ಉಪವಾಸವನ್ನು, ಏಕಾದಶಿಯನ್ನು ಒಳ್ಳೆಯದಕ್ಕೆ ಉಪಯೋಗಿಸಿಕೊಳ್ಳಿ. ಇನ್ನೂ ಇದರ ಫಲ ನಿಮಗೆ ಜಾಸ್ತಿ ಆಗಬೇಕು ಅಂತಾದರೆ ಈ ಸಮಯದಲ್ಲಿ ಹರಿದಿನದಲ್ಲಿ ಹರಿಯ ಸೇವೆಯನ್ನು ಮನಸ್ಸಲ್ಲಿ ಇಟ್ಟುಕೊಂಡು ನೀವು ಮಾಡುವ ದಾನ ಧರ್ಮಾದಿಗಳಿರ್ಬೋದು, ಕ್ಷೇತ್ರ ರಕ್ಷಣೆಗೆ ಅಥವಾ ಹರಿ ಕ್ಷೇತ್ರದ ನಿರ್ಮಾಣಕ್ಕೆ ನೀವು ಮಾಡುವ ಒಂದೊಂದು ಪೈಸೆ ದುಡ್ಡೇನಿದೆ, ನಿಮ್ಮ ದೈಹಿಕವಾದ ಶ್ರಮದಾನ ಏನಿದೆ, ಇದು ಅಸಂಖ್ಯ ಕೋಟಿ ಫಲವನ್ನು ಕೊಡ್ತದೆ. ಆದ್ದರಿಂದ ಹರಿನಾಮ ಸ್ಮರಣೆ, ಹರಿಯ ಸೇವೆಗೆ, ಹರಿಯ ಸೇವಕರಿಗೆ, ಹರಿದಾಸರಿಗೆ, ಹರಿಭಕ್ತರಿಗೆ ಮತ್ತು ಹರಿ ಸೇವೆಗೆ ಯಾರಾದರೂ ತತ್ಪರರಾಗಿದ್ದರೆ ನೀವು ಅವರಿಗೆ ಕೊಡುವ ದಾನ ಧರ್ಮಾದಿಗಳಿಗೆ ಅಸಂಖ್ಯ ಪಟ್ಟು ಫಲ ಇದೆ. ಈ ಏಕಾದಶಿಯನ್ನು ಪ್ರತಿಯೊಬ್ಬರೂ ಸದುಪಯೋಗ ಮಾಡಿಕೊಳ್ಳಿ. ಇನ್ನೊಬ್ಬರಿಗೂ ಇದನ್ನು ಹಂಚಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.